ಹಾಯ್ ಹಲೋ ಎಲ್ರಿ ನಮಸ್ಕಾರ. ಇವತ್ತು ನಾನು ಗುಳಿಗೆ ಉಂಡೆ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬೆಲ್ಲ ಬೇರೆ ಹಾಕಿರ್ತೀವಿ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಹೆಲ್ದಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಅರ್ಧ kg ಅಷ್ಟು ಗುಳಿಗೆನ ತೊಗೊಂಡಿದ್ದೆ. ಸೊ ಅರ್ಧ kg ಅಷ್ಟು ಬೆಲ್ಲನ ತೊಗೊಂಡು ಪಾಕ ಮಾಡೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಪಾಕ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೆಲ್ಲ ಕರಗಬೇಕು. ಬೆಲ್ಲ ಕರಗೋಷ್ಟು ಕೈ ಆಡಿಸ್ಬೇಕು, ಅಂದರೆ ಬೇಗ ಬೆಲ್ಲ ಕರಗೋಗುತ್ತೆ. ಸೊ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ನಾನು ಇದನ್ನು ಸೋದಿಸ್ಕೊಂಡು ಇದನ್ನು ಪಾಕ ನೋಡ್ಕೋಬೇಕು. ಹೇಗೆ ನೋಡ್ಕೊಳ್ಳೋದು ಅಂದರೆ, ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಈ ಪಾಕನ ಪ್ಲೇಟಿಗೆ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಪಾಕ ಹೆಂಗೆ ಬರುತ್ತೆ ಏನು ಅಂತ ತೋರಿಸ್ತೀನಿ. ನಾನು ಅರ್ಧ kg ಅಷ್ಟು ಗುಳಿಗೆ ತೊಗೊಂಡಿದ್ನಲ್ವ, ಸೊ ನಾನು ಅರ್ಧ kg ಅಷ್ಟು ಬೆಲ್ಲನ ತೊಗೊಂಡು ಕುದಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀರು ತೊಗೊಂಡು ಪ್ಲೇಟಿಗೆ ಹಾಕ್ಕೊಂಡ್ರೆ ಅದು ಉಂಡೆ ಥರ ಆಗಬೇಕು ಪಾಕ. ಅಂದರೆ ನಮಗೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇದು ಇನ್ನೂ ಕುದಿಬೇಕು, ಚೆನ್ನಾಗಿ ಕುದ್ರೆ ಪಾಕ ಬರುತ್ತೆ ನಮಗೆ. ಕುದಿಸ್ತಾ ಇದ್ದೀನಿ ನೋಡಿ ಫೈನಲಾಗಿ ಪಾಕ ಬಂದಿದೆ. ಅದು ಇನ್ನೂ ಕರೆಕ್ಟಾಗಿ ನಮಗೆ ಉಂಡೆ ಆಗಬೇಕು. ಪಾಕ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಈಗ ಕರೆಕ್ಟಾಗಿ ಬಂದಿದೆ. ಸೊ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಅಂಟನ್ನ ತುಪ್ಪದಲ್ಲಿ ಹುರಿದು ತಿನ್ನೋ ಅಂಟು ಮತ್ತು ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ, ಹೆಲ್ದಿಗೂ ಕೂಡ ಒಳ್ಳೆಯದು. ನೋಡಿ, ಪಾಕನ ಸುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಾಕ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನಾವು ಪಾಕನ ಕಲಿಸ್ಕೊಂಡು 1-2 ನಿಮಿಷ ಹಾಗೆ ಬಿಟ್ಟರೆ ಉಂಡೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಎಲ್ಲ ಪಾಕ ಹಾಕ್ಕೊಂಡಾಯಿತು. ಸೊ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪಾಕ ಜೊತೆ ಎಲ್ಲ ಗುಳಿಗೆನೂ. ಈ ಥರ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಟ್ಟರೆ ಉಂಡೆ ಕಟ್ಟೋದಕ್ಕೆ ನಮಗೆ ಈಸಿ ಆಗಿಬಿಡುತ್ತೆ. ಯಾಕಂದರೆ ಎಲ್ಲ ನೆನೆದ್ಬಿಟ್ಟಿರುತ್ತೆ ಪಾಕದಲ್ಲಿ ಗುಳಿಗೆ ಎಲ್ಲ. ಸೊ ನಾವು ಉಂಡೆನ ಕಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಉಂಡೆ ಅಂಥೇಳಿ. ಸ್ವಲ್ಪ ಕೈಗೆ ನಾವು ಎಣ್ಣೆನ ಹಚ್ಕೊಂಡ್ರೆ ಕೈಗೆ ಬೆಲ್ಲ ಅಂಟಲ್ಲ ಮತ್ತು ತಣ್ಣಗಾಗಿರುತ್ತಲ್ಲ. ಸೊ ನಮಗೆ ಯಾವುದೇ ರೀತಿ ಜಿಬಿ ಆಗಲ್ಲ ಕೈಗೆ ಅಂಥೇಳಿ ನಾನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಈ ರೀತಿ ನಾನು ಎಣ್ಣೆ ಹಚ್ಕೊಂಡು ಉಂಡೆನ ಕಟ್ಕೋತಾ ಇದ್ದೀನಿ. ಮಕ್ಕಳಿಗೆ ಕೊಟ್ಟರೆ ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾವು ಸೀಡ್ಸ್ ಎಲ್ಲ ಹಾಕಿರ್ತೀವಿ. ಅಂಟು ಕೂಡ ನಮಗೆ ಹೆಲ್ದಿಗೆ ತುಂಬ ಒಳ್ಳೆಯದು. ಸೊ ನೋಡಿ, ಈ ಥರ ಉಂಡೆ ಆಯಿತು. ಫೈನಲಾಗಿ ನಾನು ಎಲ್ಲನೂ ಉಂಡೆ ಕಟ್ಟಿಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು. ನಾನು ಮಾಡಿಟ್ಟಿದ್ದು 2 ದಿವಸಕ್ಕೆ ಉಂಡೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ನೀವು ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.